ಥ್ಯಾಂಕ್ ಯು ಇಲ್ಲ ತುಂಬ ಒಳ್ಳೆಯ ಅನುಭವ ಆ್ಯಕ್ಚುಲಿ. ಇದು ನಿಮಗೂ ನಮಗೆಲ್ಲ ಗೊತ್ತಿರೋ ಕಥೆನೇ ಇದೆ, ಯಾರಿಗೆ ಗೊತ್ತಿಲ್ಲದಂಥ ಕಥೆ ಅಲ್ಲ. ನಾವು ಒಂದು ಎರಡು ವರ್ಷದಿಂದ ಏನು ಅನುಭವಿಸಿದ್ವೋ ಅದನ್ನ ಒಂದು ಸಿನಿಮಾ ರೂಪಕವಾಗಿ ಇಳಿಸ್ಯಾರ ಅಷ್ಟೇ. ಅಂದರೆ ಅದ್ರ ಮಧ್ಯೆ ನಮ್ಮ ಸಿನಿಮಾ ನೋಡ್ಸ್ಕೊಂಡು ಹೋಗೋಕೆ ಏನೇನು ಬೇಕು ಅದ್ರ ಮುಖಾಂತರ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಯಾರೆ. 10 ನಿಮಿಷಕ್ಕೊಂದು ಟ್ವಿಸ್ಟು, ಜನಗಳಿಗೆ ಏನೇನು ಒಂದು ಸಿನಿಮಾ ನೋಡುವಾಗ ಒಂದು ಫೀಲ್ ಇರುತ್ತಲ್ಲ, ಒಂದು ಟ್ವಿಸ್ಟ್ ಬೇಕು ನಮಗೆ, ಕತೆ ಚೇಂಜ್ ಆಗಬೇಕು, ಬೇರೆ ಆಯಾಮಗಳಿಗೆ ಹೋಗಬೇಕು ಕತೆ, ಆ ಥರದೊಂದು ಕತೆ ಮಾಡ್ಕೊಂಡು ಮಾಡಿದ್ರು ನಿರ್ದೇಶಕರು. ಕತೆ ನನಗೆ ಹೇಳುವಾಗಲೂ ಅಂದರೆ ಡೈರೆಕ್ಟ್ರು ಒಂದಷ್ಟು ನನ್ನ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡುವಾಗ ಅಲ್ಲೆಲ್ಲಿ ಒಂದು ಟ್ವಿಸ್ಟ್ಗಳು ಹೇಳೋರು. ಇದು ಯಾಕೋ ಅರ್ಥ ಆಗ್ತಿಲ್ಲ ನನಗೆ ಅಂತ ಅಂದ್ಕೊಂಡು, ಇಲ್ಲಿ ಬಿಡಿ ಸರ್ ಸಿನಿಮಾ ಆನ್ ಫ್ಲೋರ್ ಹೋಗ್ಬಿಡೋಣ, ಆಮೇಲೆ ಥಿಯೇಟ್ರಲ್ಲಿ ನೋಡ್ಕೊಂಡ್ಬಿಡ್ತೀನಿ ಅಂತೇಳಿ. ನಂಗೆ ಆ್ಯಕ್ಚುಲಿ ಕೆಲಸ ಮಾಡುವಾಗಲೇ ನಮಗೆ ಆಲ್ಮೋಸ್ಟ್ ಎಲ್ಲ ಕಲಾವಿದರು ಅನಿಸಿತ್ತು, ನಾವೆಲ್ಲ ಕಲಾವಿದರು ಮಾತಾಡ್ಕೊಂಡಿದ್ವಿ, ಐ ಥಿಂಕ್ ಒಳ್ಳೆ ಸಿನಿಮಾ ಆಗುತ್ತೆ ಇದು ಅಂತೇಳಿ ಅಂತ. ಅದೇ ಥರ ಈಗ ನೋಡಿದ್ರು ಹೇಳ್ತಿದ್ದಾರೆ, ಒಳ್ಳೆ ತುಂಬ ಚೆನ್ನಾಗಿದೆ ಸಿನಿಮಾ. ಹಾಗೇನು ಟ್ವಿಸ್ಟು ಅವಾಗ ಬರೋ ಸಿನಿಮಾಗಳ ಟ್ವಿಸ್ಟ್ಗಳು, ಮೇಡಮ್ ಪಾತ್ರ ಅಥವಾ ನಮ್ಮ ಪಾತ್ರಗಳಾಗಿರ್ಬೋದು, ಎಲ್ಲ ಒಳ್ಳೆ ಕತೆ. ಆಮೇಲೆ ಕ್ಲೈಮ್ಯಾಕ್ಸ್ ನೋಡಿದಾಗ ಈ ವಿಷಯನೆಲ್ಲೋ ನೋಡಿದ್ವಲ್ಲ ನಾವು ಒಂದು ಸಲ ಟಿ ವಿಲೆಲ್ಲ ಬಂದಿತ್ತಲ್ಲ ಅಂತ ಎಲ್ರಿಗೂ ಅನಿಸುತ್ತೆ ಆ್ಯಕ್ಚುಲಿ. ಆ ವಿಷಯನ ಎತ್ಕೊಂಡು ಅದಕ್ಕೆ ಕರೋನಾ ಟಚ್ ಕೊಟ್ಬಿಟ್ಟು ಒಳ್ಳೆ ಕತೆ ಮಾಡ್ಯಾರ. ಎಲ್ಲ ಇಡೀ ರಾಜ್ಯನೇ ತಲ್ಲಣ ಮಾಡಿದಂಥ ಒಂದು ಸ್ಟೋರಿ ಇಟ್ಕೊಂಡು ಅದಕ್ಕೆ ಕರೋನಾ ಮಿಕ್ಸ್ ಮಾಡಿ ಓವರ್ಲಾಗಿ ಒಳ್ಳೆ ಸಿನಿಮಾ ಮಾಡ್ಯಾರ ಆ್ಯಕ್ಚುಲಿ. ಇಲ್ಲ ಇದ್ರ ಶೂಟಿಂಗ್ ರೀಸೆಂಟ್ ಆ್ಯಕ್ಚುಲಿ 1 ಇಯರ್ ಬ್ಯಾಕ್ ಶೂಟ್ ಮಾಡಿದ್ದು ಇದನ್ನು. ಕತೆ ಆ ಟೈಮಲ್ಲಿ ಮಾಡಿದ್ರು ಅನ್ಸುತ್ತೆ ಆ್ಯಕ್ಚುಲಿ. ಅವರು ಸ್ವಲ್ಪ ಗೊತ್ತಲ್ಲ, ಟೈಮ್ ತೊಗೊಂಡು ಮತ್ತು ಪ್ರೊಡ್ಯೂಸರ್ ದುಡ್ಡೆಲ್ಲ ಹೊಂದ್ಸ್ಕೊಂಡು ರೆಡಿ ಮಾಡಬೇಕಲ್ವ, ಟೈಮ್ ತೊಗೊಂಡು ಮಾಡ್ಯಾರೆ. ಒಳ್ಳೆ ಕತೆ ಆ್ಯಕ್ಚುಲಿ. ಇಲ್ಲ ಭಾಳ ಅದ್ಭುತವಾಗಿತ್ತು ಅವ್ರ ಜೊತೆ. ಹಾಗೆ ನಂಗೆ ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ ನನಗೆ. ಯಾಕೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಕಲಾವಿದರು, ಅಂದರೆ ನಾವು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ಸದ್ಯಕ್ಕೆ ಅವ್ರು ಕೆಲಸ ಮಾಡ್ದೇನೆ ಅಂದರೆ ಕೆಲಸ ಮಾಡ್ತಿಲ್ಲ ಅಂದರೆ ಅವ್ರ ಪಾಡಿಗೆ ಆರಾಮಾಗಿದ್ದಾರೆ. ಬಟ್ ನಾವು ಚಿಕ್ಕ ಹುಡುಗರು ಬೇಕಾದ್ರೆ ಅವ್ರ ಬಗ್ಗೆ ಎಲ್ಲ ಕೇಳ್ತಿದ್ದೆ ಬೇರೆ, ಅಥವಾ ಇವಾಗೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ ಎಕ್ಸ್ಪೀರಿಯನ್ಸ್ನ ಬೇರೆ ಯಾರೋ ಹೇಳ್ತಾ ಇರ್ತಾರೆ, ಅವರಿಗೆ ದಿನಕ್ಕೆ 3 ಪಿಕ್ಚರ್ ಮಾಡ್ತಿದ್ರಂತೆ, 4 ಪಿಕ್ಚರ್ ಮಾಡ್ತಿದ್ರಂತೆ ಅಂತೇಳಿ. ಅವ್ರ ಹೆಸರು ಹೇಳಿದ್ರೆ ಬಿಸ್ನೆಸ್ ಆಗ್ತಿತ್ತಂತೆ, ಸಿನಿಮಾ 3 ದಿನ ದುಡ್ಡು ತಂದು ಇಟ್ಕೊಂಡು ಬಿಸ್ನೆಸ್ ಕಾಯ್ತಾ ಇರ್ತಿದ್ದೀರ. ಆ ಥರದ ನಟರು ಅವರ, ಆ ಥರದ ಕೆರಿಯರೆಲ್ಲ ನೋಡಿರೋರು. ಅವ್ರ ಜೊತೆ ಕೆಲಸ ಮಾಡೋದು ನಂಗೊಂದು ಹೆಮ್ಮೆ ಇತ್ತು. ಆಮೇಲೆ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಅವ್ರು ಒಂದಷ್ಟು ದಿನ ಸಿನಿಮಾನ ಬ್ರೇಕ್ ಮಾಡಿದ್ರು, ಆ್ಯಕ್ಟ್ ಮಾಡ್ತಾ ಇರಲಿಲ್ಲ, ಸ್ಟಾಪ್ ಮಾಡಿದ್ರು ಆ್ಯಕ್ಚುಲಿ. ಅವ್ರು ತಿರ್ಗಾ ಮತ್ತೆ ಕಮ್ ಬ್ಯಾಕ್ ಮಾಡೋ ಸಿನಿಮಾಲಿ ನನಗೆ ಕಾಣಿಸ್ಕೊಂಡ್ರೆ ಭಾಳ ಖುಷಿ ಇದೆ, ನನಗೆ ಹೆಮ್ಮೆ ಇದೆ. ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಹೆಮ್ಮೆ ಇದೆ. ಅವರು ಆ್ಯಕ್ಚುಲಿ ನಾವೆಲ್ಲ ಜಾಸ್ತಿ ನೆಗೆಟಿವ್ ರೋಲ್ ಮಾಡೋದ್ರಿಂದ ನಾರ್ಮಲ್ ನಾವು ಆ್ಯಕ್ಟ್ ಮಾಡೋ ಸಿನಿಮಾಲೆಲ್ಲ ಫೈಟ್ ಇದ್ದೇ ಇರುತ್ತೆ. ಸೊ ಹಂಗೆ ಒಂದು ಸಣ್ಣ ಪ್ರಿಪ್ರೇಷನ್ ನಾವು ಮಾಡ್ಕೊಂಡಿರ್ತೀವಿ. ಒಂದು ಫೈಟ್ ಮಾಡೋಕೆ ಏನೇನು ಬೇಕು ಒಂದಷ್ಟು ರೆಡಿ ಇರ್ತೀವಿ. ಯಾವತ್ತು ಅಂದರೆ ಕ್ಲಾಸ್ಗೆ ಹೋಗಿ ರೆಡಿಯಾಗಿರ್ತೀವಿ. ನನಗೂ ಆ್ಯಕ್ಚುಲಿ ಭಯ ಇತ್ತು, ಮೇಡಮ್ ಜೊತೆ ಫೈಟ್ ಮಾಡ್ಬೇಕಲ್ಲಪ್ಪ, ಏನು ಚಾಮುಂಡಿ ದುರ್ಗಿ ಈ ಥರದೆಲ್ಲ ಫೈಟ್ ನೋಡ್ಬಿಟ್ಟಿದ್ದೀವಿ, ಇವ್ರು ಹೆಂಗೆ ಫೈಟ್ ಮಾಡ್ಬೋದು ಅಂತೇಳಿ. ಬಟ್ ಆ ಥರದೆಲ್ಲ ಏನಿಲ್ಲ ಪಾಪ, ಭಾಳ ಕೋಪ್ರೇಟಿವು. ನಮಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಗೆ ಹೇಳ್ಕೊಡ್ತಾರೆ. ಒಂದು ವೇಳೆ ಅವ್ರಿಗೆ ಗೊತ್ತಾಗಿಲ್ಲ ಅಂತೇಳಿದ್ರೆ ನಮ್ಮ ಹತ್ರ ಕೇಳ್ತಾರೆ. ಅವರು ಯಾರು ಕೇಳ್ತಾರೆ, ಅಷ್ಟು ದೊಡ್ಡ ಆ್ಯಕ್ಟರ್ಗಳೆಲ್ಲ ಯಾರು ಕೇಳ್ತಾರೆ, ಇವ್ರ ಹತ್ರ ಯಾಕೆ ಕೇಳ್ಬೇಕು ಬಿಡು ಅಂತ ಅನ್ಕೋತಾರೆ. ಇನ್ನು ಹೊಸ ಹುಡುಗರು ಯಾಕೆ ಕೇಳ್ಬೇಕು ಇವ್ರ ಹತ್ರ. ಬಟ್ ಹಂಗಲ್ಲ, ಇದು ಹಿಂಗೆ ನೀವು ಮಾಡ್ತಿದ್ದೀರಾ, ಅವಾಗ ನಾನು ಈ ಕಡೆಯಿಂದ ಬರಲ್ಲ, ಹಿಂಗೆಲ್ಲ ಕೇಳ್ಕೊಂಡು ಅಷ್ಟು ಆ್ಯಕ್ಟ್ ಮಾಡ್ತಾರೆ. ತುಂಬ ಕೋಪ್ರೇಟಿವ್, ಭಾಳ ಖುಷಿ ಇದೆ, ಭಾಳ ಹೆಮ್ಮೆ ಇದೆ. ಅವ್ರ ಜೊತೆ ಕೆಲಸ ಮಾಡಬೇಕು ನಾನು ಭಾಳ ನನ್ನ ಡ್ರೀಮ್ ಇದೆ ಆ್ಯಕ್ಚುಲಿ. ಆಲ್ರೆಡಿ ಇದೊಂದೇ ಸಿನಿಮಾ, ಅವ್ರ ಜೊತೆ ಆಲ್ರೆಡಿ ಇನ್ನೊಂದು ಸಿನಿಮಾನು ಕೆಲಸ ಮಾಡಿದ್ದೀನಿ ಆ್ಯಕ್ಚುಲಿ. ಆ ಸಿನಿಮಾ ರಿಲೀಸ್ ಆಗಬೇಕು ಇವಾಗ. ಹೌದು, ಈಗ ಅದೇ ಇವತ್ತು ಇನ್ನೊಂದು ಸಿನಿಮಾ ಅಪ್ಪ ಇಲ್ಲ ಅಂತ ಸಿನಿಮಾ ರಿಲೀಸ್ ಆಗಿದೆ, ಇವತ್ತೇ ರಿಲೀಸ್ ಆಗಿದೆ. ಹಾಗೆ ನೆಕ್ಸ್ಟ್ ವೀಕ್ ರತ್ನ ಅಂತ ಒಂದು ಸಿನಿಮಾ ನಾನೇ ಹೀರೋ ಆಗಿ ಮಾಡಿದ್ದು, ಅದು ರಿಲೀಸ್ ಆಗ್ತಿದೆ. ಇನ್ನು ಬೇರೆ ಆಗಿ ಇನ್ನೂ ಹೀರೋ ಆಗಿ 2 ಸಿನಿಮಾ ಶೂಟ್ ನಡೀತಾ ಇದೆ. ಐ ಥಿಂಕ್ ಇನ್ನೂ ಒಂದು ಕ್ಯಾರೆಕ್ಟರ್ ಮಾಡೋರು ಪಿಕ್ಚರ್ ಇನ್ನೊಂದು 10 ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ, ಒಂದೊಂದೇ ರಿಲೀಸ್ ಆಗುತ್ತೆ. ಹೌದು. ಇಲ್ಲ, ಕೋವಿಡ್ ಟೈಮ್ ನಂಗೆ ಅನುಭವ ಅಂತ ಹೇಳಿದ್ರೆ ನಾವು ವಿಲೇಜ್ ಆಯಿತಾ, ನಮ್ಮ ತೀರ್ಥಹಳ್ಳಿ ಹತ್ರ ಊರು ನಮ್ಮದು, ನಾವೆಲ್ಲ ಜಮೀನು ಕೆಲಸ ಮಾಡಿರೋದ್ರಿಂದ ನಾನು ಊರಲ್ಲಿ ಹೋಗಿದ್ದೆ. ಬಟ್ ಕೋವಿಡ್ ನನಗೇನು ಅಷ್ಟೊಂದು ಅಂದರೆ ಸಿಟಿದು ನಮಗೇನು ನಾಲೆಡ್ಜೇ ಇರಲಿಲ್ಲ. ಯಾಕಂದರೆ ನಾವು ಊರಲ್ಲಿ ಟಿ ವಿ ನೋಡೋದು ಸ್ವಲ್ಪ ಕಮ್ಮಿ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೋವಿಡಲ್ಲಿ ಆರಾಮಾಗಿದ್ವಿ ನಾವೆಲ್ಲ. ಅಂದರೆ ವಿಲೇಜ್ ಇರೋದ್ರೆ ಊಟ ಗೀಟಕ್ಕೆಲ್ಲ ಏನು ತೊಂದರೆ ಇರಲಿಲ್ಲ, ಮನೇಲೇ ತರಕಾರಿ ಬೆಳಿತೀವಿ. ಸೊ ಹಂಗಾಗಿ ಊರಲ್ಲಿ ದನಗಿನ ಮೇಯಿಸ್ಕೊಂಡು ತೋಟದ ಗೀಟಕ್ಕೆ ಕೆಲಸ ಮಾಡ್ಕೊಂಡು ಊರಲ್ಲಿ ಆರಾಮಾಗಿದ್ವಿ ನಮಗೆ. ಬಟ್ ಟಿ ವಿಲಿ ಸಂಜೆ ಟೈಮ್ ಟಿ ವಿ ನೋಡ್ತಿದ್ದಕ್ಕೆ ನಮ್ಮಪ್ಪ ಟಿ ವಿ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ ಯಾರು, ಟಿ ವಿ ಹಾಕ್ಬಿಡಿ ಅಂತ ಹೇಳ್ತಿದ್ರು. ಎಲ್ಲ ಅಟ್ಲೀಸ್ಟ್ ಸಂಜೆ ಏನೋ ನ್ಯೂಸ್ ನೋಡೋಣ ಅಂತ ಒಂದು 10 ನಿಮಿಷಕ್ಕೆ ಅಷ್ಟೇ ನೋಡ್ತಿದ್ದು. ಬಟ್ ಜನ ತುಂಬ ಸಫರ್ ಮಾಡ್ಯಾರೆ. ಎಲ್ಲರ ಬದುಕಲ್ಲೂ ಬರುತ್ತೆ ಈ ಥರದ್ದೆಲ್ಲ ಫೇಸ್, ಎಲ್ಲರೂ ಬರುತ್ತೆ. ಇದನ್ನೆಲ್ಲ ಫೇಸ್ ಮಾಡಿ ನಿಂತು ಗೆಲ್ಲಬೇಕು, ಅದೇ ಲೈಫು. ಕೋವಿಡ್ ಬಂತು ಅಂತ ಈಗ ನೋಡಿ ಸಿನಿಮಾಲ್ಲಿ ತೋರಿಸ್ತಾರೆ, ಕೋವಿಡ್ ಬಂತು ಅಂತ ಸತ್ತೋಗ್ಬಿಡ್ತಾರೆ ಯಾರೋ. ಏನು ಫೇಸ್ ಮಾಡೋ ಆ ಥರ ಸ್ಥಿತಿ ತುಂಬ ಜನಕ್ಕಾಗಿದೆ. ಬಟ್ ಅದನ್ನೆಲ್ಲ ಫೇಸ್ ಮಾಡಲೇಬೇಕು. ಲೈಫ್ ಅಂದಮೇಲೆ ಎಲ್ಲ ಫೇಸನ್ನು ಬರುತ್ತೆ, ಎಲ್ಲನೂ ಫೇಸ್ ಮಾಡಲೇಬೇಕು. ಬಟ್ ನಾನು ಐ ಥಿಂಕ್ ಲೈಫಲ್ಲಿ ಆರಾಮಾಗಿದ್ದು ಅಂತ ಹೇಳಿದ್ರೆ ಆ ಕೋವಿಡ್ 3 ತಿಂಗಳೇ ಅನಿಸಿದ್ದು ಮೋಸ್ಟ್ಲಿ. ಯಾವುದೂ ಟೆನ್ಷನ್ ಇರಲಿಲ್ಲ, ಫೋನ್ ಇರಲಿಲ್ಲ, ಕೆಲಸ ಇಲ್ಲ ಅಥವಾ ಕೆಲಸ ಇದೆ, ಬೆಳಿಗ್ಗೆ ಶೂಟಿಂಗ್ ಹೋಗ್ಬೇಕು ಅಥವಾ ನಾಳೆ ಶೂಟಿಂಗ್ ಇಲ್ಲ, ಈ ಥರದ್ದೇನು ಟೆನ್ಷನ್ ಇಲ್ಲದೆ ಆರಾಮ ಊಟ ತಿಂಡಿ ಮಾಡ್ಕೊಂಡು ಊರ್ಲಿತ್ತು, ನೆಮ್ಮದಿಯಾಗಿ ಊರ್ಲಿದ್ದೆ 3 ತಿಂಗಳು. ಹೌದು ಹೌದೌದು. ನಾನು ಹೇಳೋದು ಕನ್ನಡಿಗರಿಗೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಆ್ಯಕ್ಚುಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದು ಅಟ್ಲೀಸ್ಟ್ ಅಂದರೆ ಇದು ಒಳ್ಳೆ ಸಿನಿಮಾನ ಅಲ್ವಾ ಅಂತ ಚೆಕ್ ಮಾಡೋಕ್ಕಾದ್ರೆ ಜನ ಬರಬೇಕಾಗುತ್ತೆ. ಈಗ ಯಾರು ಸಿನಿಮಾ ನೋಡೋರೆ ಇಲ್ಲ ಅಂತ ಹೇಳಿದ್ರೆ ಅವ್ನು ತಪ್ಪಾಗ್ಬಿಡುತ್ತೆ. ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡ್ತಿದ್ದಾರೆ,
ಆಯಿತಾ. ಬೇರೆ ಯಾವುದಾದ್ರು ಸಿನಿಮಾಗಳು ಓಡ್ತಾ ಇದೆ, ಓಡ್ತಿಲ್ಲ ಅಂತಲ್ಲ. ಅದನ್ನು ಅಂದರೆ ಸಿನಿಮಾ ನೋಡೋರು ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅಥವಾ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದ್ದಾರೆ. ಕನ್ನಡ ಸಿನಿಮಾ ಅಂದರೆ ಅದು ಯಾಕೋ ಇಗ್ನೋರೆನ್ಸಿ, ಅದು ಯಾಕೆ ನಮಗೂ ಗೊತ್ತಿಲ್ಲ. ಒಳ್ಳೊಳ್ಳೆ ಸಿನಿಮಾ ಇದು ಹಿಂದೆ ಹೋದರೆ ನೀವು ಈ ವರ್ಷ ರಿಲೀಸ್ ಆಗಿದೆ, ಐ ಥಿಂಕ್ 60, 70, 80 ಸಿನಿಮಾ ರಿಲೀಸ್ ಆಗಿದೆ ಅನಿಸುತ್ತೆ. ಮಿನಿಮಮ್ 10 ಸಿನಿಮಾ ಒಳ್ಳೆ ಸಿನಿಮಾ ಸತ್ತೋಗ್ಬಿಟ್ಟಿದೆ ಆ್ಯಕ್ಚುಲಿ. ಅಂದರೆ ಜನನೇ ಬರಲಿಲ್ಲ ಆ ಸಿನಿಮಾಗಳಿಗೆ. ಒಳ್ಳೆ ಸಿನಿಮಾಗಳಿತ್ತು. ನಾನು ಆ್ಯಕ್ಟ್ ಮಾಡಿದ್ದೆ ರೀಸೆಂಟಾಗಿ ಕೆರೆಬೇಟೆ ಅಂತ ಸಿನಿಮಾ ಕೆಲಸ ಮಾಡಿದ್ದೆ. ಧೈರ್ಯಂ ಸರ್ವತ ಸಾಧನ ಅಂತ ಕೆಲಸ ಮಾಡಿದ್ದೆ. ಅವೆಲ್ಲ ಒಳ್ಳೆ ಕೆರೆಬೇಟೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಬಟ್ ಸಿನಿಮಾ ಥಿಯೇಟ್ರಿಕಲ್ಲಿ ಎಲ್ರಿಗೂ ಸಮಸ್ಯೆ ಆಯಿತು. ಆ್ಯಕ್ಚುಲಿ ಅವೆಲ್ಲ ಒಳ್ಳೆ ಸಿನಿಮಾಗಳೇ. ನೀವು ಯಾರು ಜನಗಳನ್ನ ಕೇಳಿದ್ರೆ ಅಥವಾ ಇಂಡಸ್ಟ್ರಿ ಅಥವಾ ಮೀಡಿಯಾನ ಕೇಳಿದ್ರೆ ಹೇಳ್ತಾರೆ ಒಳ್ಳೆ ಸಿನಿಮಾ ಅಂತ ಹೇಳ್ತಾರೆ, ಬರಲಿಲ್ಲ. ಸೊ ಹಂಗಾಗಿ ಐ ಥಿಂಕ್ ಈ ಸಿನಿಮಾ ರಿಲೀಸ್ ಆಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಖಂಡಿತ ಪೈಸಾ ವಸೂಲು ಸಿನಿಮಾ ಇದು. 100% ನಿಮಗೆಲ್ಲರೂ ಥಿಯೇಟ್ರಿಗೆ ಇಷ್ಟ ಆಗೇ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಖಂಡಿತ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನನಗೆ.